ಇದು ಸತ್ಯ. ಇದರ ಜೊತೆಗೆ ಇನ್ನೂ ಒಂದು ಅರ್ಥವನ್ನು ನಾವು ಇದಕ್ಕೆ ತಿಳಿಯಬಹುದು. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಅಂತ. ಮಾತನಾಡಲಿಕ್ಕೆ ಬರದೇ ಇರುವಂತಹ ಮೂಕ ವಾಗ್ಮಿಯಾಗ್ತಾನೆ ಅಂತನ್ನುವುದು ಸರಿ. ಮಾತನಾಡಲಿಕ್ಕೆ ಬಂದರೂ ಮೂಕರಾಗುವ ಪ್ರಸಂಗ ಅನೇಕ ಜನರಿಗಿದೆ. ಮಾತನಾಡದೇ ಮೂಕರೆಂದೆನಿಸಿಕೊಂಡವರು ಕೆಲವರಾದರೆ, ಮಾತಾಡಲು ಬಂದರೂ ಮೂಕರಾದವರು ಹಲವರು. ಏನಿದರ ಅರ್ಥ? ಮಾತನಾಡಿದರೆ ಅವರು ಮೂಕರು ಹೇಗಾಗ್ತಾರೆ ಅಂತ. ಹೌದು, ಕೆಲವು ಪ್ರಸಂಗಗಳಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕಾಗದೇ ಇದ್ದರೆ ಈ ವಿಷಯದಲ್ಲಿ ನಾನು ಮೂಕ ಅಂತ ಹೇಳ್ತಾರೆ. ಮಾತಾಡಲಿಕ್ಕೆ ಬರುತ್ತೆ, ಆದರೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಇರೋದಕ್ಕೆ ಮೂಕರಾಗಬೇಕಾಗುತ್ತೆ. ಗೊತ್ತಾದದ್ದನ್ನು ನನಗೆ ಇಂಥದ್ದು ಬೇಕು ಅಂತ ನನಗೆ ಹೇಳಬೇಕಾಗಿದೆ. ಹಾಲು ಬೇಕು, ನೀರು ಬೇಕು, ಹೋಗಬೇಕು, ಕೂಡಬೇಕು, ಏನೋ ಹೇಳಬೇಕು ಅಂತ ಪಾಪ ಅವನಿಗೆ ಅನ್ನಿಸ್ತದೆ. ಅನಿಸಿದ್ದನ್ನು ಹೇಳಲಿಕ್ಕಾಗೋದಿಲ್ಲ ಅವನು, ಹೀಗಾಗಿ ಅವನು ಮೂಕ. ಅನಿಸಿದ್ದನ್ನು ಹೇಳುವ ಶಕ್ತಿ ಇಲ್ಲ ಅನ್ನುವುದಕ್ಕೆ ಮೂಕ. ಇಲ್ಲಿ ಹೇಳುವ ಶಕ್ತಿ ಇಲ್ಲ ಅನ್ನುವುದಕ್ಕೆ ಮೂಕಲ್ಲ, ಹೇಳುವ ಶಕ್ತಿ ಇದೆ, ಆದರೆ ಏನು ಹೇಳಬೇಕು ಅಂತ ಅನ್ನಿಸ್ತಾನೇ ಇಲ್ಲ, ಆದ್ದರಿಂದ ಮೂಕರಾಗೋದು ಒಂದು ಬೇರೆ. ಅನಿಸಿದ್ದನ್ನು ಹೇಳಲಿಕ್ಕಾಗದೇ ಇರೋದು ಬೇರೆ, ಹೇಳೋ ಶಕ್ತಿ ಇದ್ದರೂ ಅನಿಸದೇನೇ ಇರೋದು, ತಿಳಿಯದೇನೇ ಇರೋದು, ಏನು ಮಾತಾಡಬೇಕು ಅಂತ ತೋಚದೇ ಇರೋದು, ಆ ಕಾರಣಕ್ಕಾಗಿ ಮಾತುಗಳು ಹೊರಗೆ ಬರದೇ ಇರೋದು ಉಂಟು. ಆ ತರಹದ ಒಂದು ಮೂಕತೆಯು ಜನರನ್ನು ಕಾಡ್ತಾ ಇರ್ತದೆ. ಅಂತಹ ಮೂಕರನ್ನು ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಅವರು ಉತ್ತಮವಾದ ವಾಗ್ಮಿಗಳಾಗುವಂತೆ, ಸಮರ್ಪಕವಾದ ಉತ್ತರಗಳನ್ನು ನೀಡುವಂತೆ ಅನುಗ್ರಹವನ್ನು ಮಾಡುತ್ತಾರೆ ಅಂತ ಅಭಿಪ್ರಾಯ. ಅದು ಹೇಗೆ? ಅವರ ಸೇವೆಯನ್ನು ಮಾಡಿದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಶಕ್ತಿಯನ್ನು ಕೊಡ್ತಾರೆ ಎನ್ನುವುದು ಒಂದು. ಜೊತೆಗೆ ಅವರ ಜೀವನ ಚರಿತ್ರೆಯನ್ನು ನೋಡಿದರೆ, ಅವರ ಗ್ರಂಥಗಳ ಅಧ್ಯಯನವನ್ನು ಮಾಡಿದರೆ, ಅವರು ಯಾವ ಗ್ರಂಥಗಳಿಗೆ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ, ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ದಾರೆ, ಆ ಎಲ್ಲ ವ್ಯಾಖ್ಯಾನಗಳಿಗೆ ಅನುಗುಣವಾಗಿ ಮೂಲ ಗ್ರಂಥಗಳ ವಿಶೇಷವಾದ ಅಭ್ಯಾಸವನ್ನು ಮಾಡಿದರೆ ಈ ತರಹದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ವಾಗ್ಮಿತೆಯನ್ನು ಅವರು ನೀಡುತ್ತಾರೆ ಎನ್ನುವುದು ಇದರ ಅಭಿಪ್ರಾಯ. ಅವರು ಬರೆದ ಗ್ರಂಥಗಳನ್ನು ಆಲೋಚನೆ ಮಾಡೋದಾದರೆ, ರಾಘವೇಂದ್ರ ಸ್ವಾಮಿಗಳು ಎಲ್ಲ ತರಹದ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆದ ಕೊಡುಗೆಯನ್ನು ನೀಡಿದಂತಹ ಮಹಾನುಭಾವರು. ನಮ್ಮ ಭಾರತೀಯ ವಾಂಗ್ಮಯದಲ್ಲಿ ಬ್ರಹ್ಮಸೂತ್ರಗಳು, ಇತಿಹಾಸ, ಪುರಾಣ, ವೇದಗಳು, ಉಪನಿಷತ್ತುಗಳು, ಅವುಗಳಿಗೆ ಭಾಷ್ಯ, ಅದಕ್ಕೆ ಟೀಕೆ, ಅದಕ್ಕೆ ಟಿಪ್ಪಣಿ, ಹೀಗೆಲ್ಲ ಒಂದು ಪರಂಪರೆ ಇದೆ. ಇದೆಲ್ಲವನ್ನೂ ಸ್ಪರ್ಶ ಮಾಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಎಲ್ಲದಕ್ಕೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಬ್ರಹ್ಮಸೂತ್ರಗಳಿಗೂ ತಂತ್ರದೀಪಿಕಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಬ್ರಹ್ಮಸೂತ್ರದ ಭಾಷ್ಯವನ್ನು ಶ್ರೀಮದಾಚಾರ್ಯರು ರಚನೆ ಮಾಡಿದ್ದಾರೆ. ಅಂತಹ ಭಾಷ್ಯಗಳಲ್ಲಿ ಒಂದು ಅಣುಭಾಷ್ಯ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ತತ್ವಮಂಜರಿ. ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾಕೃತ್ಪಾದರು ಟೀಕೆಯನ್ನು ಬರೆದಿದ್ದಾರೆ, ತತ್ವಪ್ರಕಾಶಿಕಾ. ಅದರಂತೆ ಅನುವ್ಯಾಖ್ಯಾನಕ್ಕೆ ಶ್ರೀಮನ್ ನ್ಯಾಯಸುಧಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಅದೆರಡಕ್ಕೂ ರಾಘವೇಂದ್ರ ಸ್ವಾಮಿಗಳವರು ತತ್ವಪ್ರಕಾಶಿಕಕ್ಕೆ ಭಾವದೀಪ, ನ್ಯಾಯಸುಧಾಕ್ಕೆ ಪರಿಮಳ ಎಂಬ ಶ್ರೇಷ್ಠವಾದ ಗ್ರಂಥವನ್ನು ಬರೆದರು. ನೋಡಿ, ಅಂದರೆ ಬ್ರಹ್ಮಸೂತ್ರಕ್ಕೂ ಇವರ ವ್ಯಾಖ್ಯಾನ ಇದೆ, ಅದರ ಭಾಷ್ಯಕ್ಕೂ ಇವರ ವ್ಯಾಖ್ಯಾನ ಇದೆ, ಭಾಷ್ಯದ ಮೇಲೆ ಬರೆದ ಟೀಕಾಕೃತ್ಪಾದರ ಟೀಕೆಗಳಿಗೂ ಇವರ ವ್ಯಾಖ್ಯಾನ ಇದೆ. ತತ್ವಪ್ರಕಾಶಿಕಾ ಎಂಬ ಗ್ರಂಥಕ್ಕೆ ವ್ಯಾಸರಾಜರು ಮಹಾನುಭಾವರು ತಾತ್ಪರ್ಯ ಚಂದ್ರಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿ ಟಿಪ್ಪಣಿಯನ್ನು ಬರೆದರೆ, ಆ ತಾತ್ಪರ್ಯ ಚಂದ್ರಿಕಾ ಎಂಬ ಗ್ರಂಥದ ಮೇಲೂ ಪ್ರಕಾಶ ಎಂಬ ಅತ್ಯುತ್ತಮವಾದ ವ್ಯಾಸರಾಜರ ಗ್ರಂಥವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅನಿವಾರ್ಯವಾದಂತಹ ಶ್ರೇಷ್ಠವಾದ ಗ್ರಂಥವನ್ನು ರಾಘವೇಂದ್ರ ಸ್ವಾಮಿಗಳವರು ರಚನೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಮೇಲಿನಿಂದ ಕೆಳಗಿನವರೆಗೆ ಅಥವಾ ಕೆಳಗಿನಿಂದ ಮೇಲಿನವರೆಗೆ ಎಲ್ಲ ಮೆಟ್ಟಲುಗಳನ್ನು ಏರುವವರಿಗೂ ಕೂಡ ಅವರು ದಾರಿದೀಪವನ್ನು ಕೊಟ್ಟಂಥವರು. ಆ ತರಹದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇದರಂತೆ ಉಪನಿಷತ್ತುಗಳಿಗೆ ಖಂಡಾರ್ಥಗಳನ್ನು ಬರೆದಿದ್ದಾರೆ. ಮಂತ್ರಗಳಿಗೆ, ಋಗ್ವೇದದ ಮಂತ್ರಗಳಿಗೆ ಮಂತ್ರಾರ್ಥ ಮಂಜರಿ ಎಂಬುದಾಗಿ ಬರೆದಿದ್ದಾರೆ. ಇತಿಹಾಸಕ್ಕೆ
ಶ್ರೀಮದಾಚಾರ್ಯರು ಬರೆದ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ಸಂಗ್ರಹವಾಗಿ ಶ್ರೀಮದಾಚಾರ್ಯರು ಬರೆದ ತಾತ್ಪರ್ಯ ನಿರ್ಣಯದ ಎಲ್ಲ ಕಥೆಗಳನ್ನು ಅತೀ ಅವಸರದಲ್ಲಿಯೂ ಅನುಸಂಧಾನಕ್ಕೆ ತಂದುಕೊಳ್ಳುವ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ರಾಮಾಯಣದ ಸಂಗ್ರಹವನ್ನು ಮಾಡಿದ್ದಾರೆ, ಒಂದೇ ಎರಡೇ. ಹೀಗೆ ವಿವಿಧ ಕ್ಷೇತ್ರಗಳಿಗೆ ಇತಿಹಾಸ, ಪುರಾಣ, ವೇದಗಳು, ಉಪನಿಷತ್ತುಗಳು, ಸೂತ್ರ, ಭಗವದ್ಗೀತೆಗೆ ಭಾಷ್ಯವನ್ನು ಟೀಕಾ ಶ್ರೀಮದಾಚಾರ್ಯರು ಬರೆದಿದ್ದಾರೆ. ಅದರ ಟೀಕೆ ಹಾಗೂ ಗೀತಾ ತಾತ್ಪರ್ಯದ ಟೀಕೆ ಅವೆರಡುಗಳಿಗೂ ತಮ್ಮ ವ್ಯಾಖ್ಯಾನ ಇದೆ. ಸ್ವತಂತ್ರವಾಗಿ ಗೀತಾ ವಿವೃತಿ ಎಂಬ ಗ್ರಂಥವನ್ನು ರಚನೆ ಮಾಡುತ್ತಾರೆ. ಹೀಗೆ ರಾಘವೇಂದ್ರ ಸ್ವಾಮಿಗಳವರ ಜ್ಞಾನದ ವಾಂಗ್ಮಯ ಸೇವೆ ಇದು ಬಹಳ ಅದ್ಭುತವಾದದ್ದು. ಆ ರೀತಿಯಾಗಿ ವೇದವ್ಯಾಸದೇವರ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿ ಎಲ್ಲ ಭಕ್ತರಿಗೆ ಎಲ್ಲ ಗ್ರಂಥಗಳ ಅಧ್ಯಯನವನ್ನು ಮಾಡುವುದಕ್ಕೆ ಉತ್ತಮವಾದಂತಹ ತಮ್ಮ ವ್ಯಾಖ್ಯಾನಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ಏನಾಯಿತು ನೋಡಿ, ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಬ್ರಹ್ಮಸೂತ್ರಗಳನ್ನು ಹೀಗಿಟ್ಟುಕೊಂಡು ಏನು ಈ ಬ್ರಹ್ಮಸೂತ್ರಗಳ ಅರ್ಥ ಹೇಳಿ ಅಂತ ಹೇಳಿದರೆ ಅರ್ಥ ಹೇಳಲಿಕ್ಕೆ ಆಗೋದಿಲ್ಲ. ಏನಾಗ್ತದೆ? ಮೂಕಃ. ಸೂತ್ರವನ್ನು ಓದಿ ನಮಗೊಂದು ಸ್ವಲ್ಪ ಅರ್ಥ ಹೇಳಿ ಅಂತ ಯಾರಾದರೂ ಕೇಳಿದರೆ ಮಾತೇ ಬರೋದಿಲ್ಲ. ಗೊತ್ತಿದ್ದರೆ ತಾನೇ ಹೇಳಬೇಕು. ಕಠಿಣವಾಗಿರ್ತದೆ. ಕೆಲವೊಮ್ಮೆ ಅದರ ಭಾಷ್ಯಗಳನ್ನು ಓದಿದರೂ ಸೂತ್ರದ ನಿಜವಾದ ನೇರ ಅರ್ಥ ಏನು ಅಂತ ಹೇಳುವುದು ಕಷ್ಟ ಆಗಿ ಹೋಗ್ತದೆ, ಅಭಿಪ್ರಾಯ ಗೊತ್ತಾದರೂ ಕೂಡ. ಆ ಪ್ರಸಂಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ವ್ಯಾಖ್ಯಾನವನ್ನು ನೋಡಿದರೆ ಸುಲಭವಾಗಿ ಅರ್ಥವನ್ನು ಹೇಳುವುದಕ್ಕೆ ಸಾಧ್ಯವಾಗತ್ತೆ. ಹಾಗಾದರೆ ಸೂತ್ರದ ಅರ್ಥವನ್ನು ಹೇಳಬಯಸುವವರು ಹೇಳಲಾಗದೇ ಮೂಕರಾದರೆ ಅದಕ್ಕೆ ವ್ಯಾಖ್ಯಾನವನ್ನು ರಚಿಸಿಕೊಟ್ಟು ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಹಾಗಾದರೆ ಅದನ್ನು ನೀವು ಸೂತ್ರಗಳ ಅರ್ಥವನ್ನು ಅವಶ್ಯವಾಗಿ ಹೇಳುವ ಪ್ರಯತ್ನ ಮಾಡಿ. ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು ತಿಳಿಸಿದ್ದನ್ನು ನಿಮಗೆ ತಿಳಿಯುವ ರೀತಿಯಲ್ಲಿ ಸುಲಭವಾಗಿ ನಾನು ಹೇಳಿಕೊಟ್ಟಿದ್ದೇನೆ. ಅದನ್ನು ಉಪಯೋಗಿಸಿ ನಿಮ್ಮ ಮೂಕತೆಯನ್ನು ಕಳೆದುಕೊಳ್ಳಿ ಅಂತ ರಾಘವೇಂದ್ರ ಸ್ವಾಮಿಗಳು ಒಂದು ದಾರಿ ತೋರಿಸಿದರು. ಇದರಂತೆ ಭಾಷ್ಯ, ತತ್ವಪ್ರಕಾಶಿಕ, ಶ್ರೀವನ್ಯಾಯ ಸುಧಾ ಅಥವಾ ಉಪನಿಷತ್ತುಗಳಿಗೆ, ಭಗವದ್ಗೀತೆಗೆ ಅರ್ಥ ಹೇಳಬೇಕು ಅಂತ ಅಪೇಕ್ಷೆ ಇದ್ದರೂ ಹೇಳಲು ನಮಗೆ ಸುಲಭವಾಗಿ ಸಾಧ್ಯವಾಗದೇ ಇದ್ದಾಗ ಟೀಕಾ ಟಿಪ್ಪಣಿಗಳ, ಶ್ರೀಮದಾಚಾರ್ಯರ ಭಾಷ್ಯಗಳ ಸಾರವನ್ನೆಲ್ಲ ತಮ್ಮ ವ್ಯಾಖ್ಯಾನದಲ್ಲಿ ಸೆರೆ ಹಿಡಿದು ಸಂಗ್ರಹ ಮಾಡಿ ಈ ಮೂಲಕ ನೀವು ನಿಮ್ಮ ಮೂಕತೆಯನ್ನು ಕಳೆದುಕೊಂಡು ಭಗವದ್ಗೀತೆಯ ಉಪನಿಷತ್ತುಗಳ ಪ್ರವಚನವನ್ನು ಮಾಡಿ, ಪಾಠವನ್ನು ಹೇಳಿ, ಜನರಿಗೆ ಉಪದೇಶವನ್ನು ಮಾಡಿ ಇಂಥ ಮೂಕತೆಯ ಪ್ರಸಂಗದಲ್ಲಿರುವ ಜನರಿಗೆ, ವಿದ್ವಾಂಸರಿಗೂ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ, ಪಂಡಿತ ಪಾಮರರಿಗೆಲ್ಲರಿಗೂ ಕೂಡ ತತ್ವಜ್ಞಾನ ಒದಗುವಂತೆ ಆ ವಿಧವಾದ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟು ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಅಂದರೆ ಈ ಅರ್ಥದಲ್ಲಿ